ಚೆನ್ನಮ್ಮಾಜಿಯನ್ನ ನೆನೆದು ಮುತ್ತಿಗೆ ಹಿರಿಹಳ್ಳಿಯಲ್ಲಿ ಗ್ರಾಮಸ್ಥರು ಭಾವುಕರಾಗಿದ್ದಾರೆ. ಚೆನ್ನಮ್ಮನವರು ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅಂತೆಲ್ಲ ಅವರು ನೆನೆದಿದ್ದಾರೆ. ಸ್ವತಃ ತಾವೇ ನಮಗೆ ಅಡುಗೆ ಮಾಡಿ ಬಡಿಸ್ತಾ ಇದ್ರು, ನಮ್ಮ ಪಾಲಿಗೆ ಅನ್ನಪೂರ್ಣೇಶ್ವರಿ ಆಗಿದ್ರು ಅನ್ನೋದು ಗ್ರಾಮಸ್ಥರ ಗದ್ಗದಿತ ಧ್ವನಿಯಲ್ಲಿ ಕೇಳಿಬರ್ತಾ ಇರುವಂತಹ ಚಿತ್ರಣ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ನಿಧನರಾಗಿರುವಂಥದ್ದು. ಹಾಗಾಗಿ ಗ್ರಾಮದಲ್ಲಿ ಈಗ ಶೋಕದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಗ್ರಾಮದ ಮಹಿಳೆಯರು ಕೂಡ ಮತ್ತು ಅವರ ಮನೆಯವರು ಮತ್ತು ಅಕ್ಕಪಕ್ಕದಲ್ಲಿರುವಂಥ ಮಹಿಳೆಯರು ಕೂಡ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಗ್ರಾಮದ ಸಾಕಷ್ಟು ಮಹಿಳೆಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಸಹ ಮಾತಾಡ್ಸೋಣ. ನಾವು ನೋಡ್ಬೋದು, ಒಂದು ಕಡೆ ಚೆನ್ನಮ್ಮ ಅವರು ಮತ್ತು ಚೆನ್ನಮ್ಮ ಅವರ ತಾಯಿ ಅಂದರೆ ಅವರು ಈ ಕಾರ್ಯಕ್ರಮ, ಊರಿನ ಕಾರ್ಯಕ್ರಮಕ್ಕೆ ತೆಗೆದಂಥ ಒಂದು ಫೋಟೋ ಕೂಡ ಇಟ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಗ್ರಾಮದ ಕೆಲ ಮಹಿಳೆಯರು ಚೆನ್ನಮ್ಮ ಅವರ ತಾಯಿ ಕಾಳಮ್ಮ ಅವರ ಫೋಟೋನು ಕೂಡ ಇಟ್ಕೊಂಡಿರುವಂಥದ್ದು. 2018 ಅಂದರೆ ಕಳೆದ 6-7 ವರ್ಷಗಳ ಹಿಂದಷ್ಟೇ ಚೆನ್ನಮ್ಮ ಅವರ ತಾಯಿ ಕಾಳಮ್ಮ ಅವರು ನಿಧನರಾಗಿರುವಂಥದ್ದು. ಆದರೆ ಇವತ್ತು ಅವರು ಸಾವನ್ನಪ್ಪಿದ್ರು ಅನ್ನೋ ವಿಷಯ ಕೇಳಿ ಅವರು ಪ್ರತಿ ವರ್ಷವೂ ಇಲ್ಲಿಗೆ ಬರ್ತಾ ಇದ್ರು, ಹಬ್ಬ ಹರಿದಿನಗಳಿಗೆ ಬರ್ತಿದ್ರು. ಬಂದಾಗ ಗ್ರಾಮಸ್ಥರು ಎಲ್ಲರನ್ನೂ ಕೂಡ ಮಾತಾಡ್ತಿದ್ರು, ಅವರ ಸಮಕಾಲೀನ ಅವರ ಜೊತೆಗೆ ಬೆಳೆದಂಥವ್ರನ್ನೂ ಕೂಡ ಮಾತಾಡ್ತಿದ್ರು. ಹಾಗಾಗಿ ಇವತ್ತು ಗ್ರಾಮದ ಮಹಿಳೆಯರು ಒಂದು ರೀತಿ ಕಣ್ಣೀರು ಆಗ್ತಿರುವಂಥದ್ದು. ಯಾಕೆಂತಂದರೆ ನಮ್ಮ ಜೊತೆ ಹುಟ್ಟಿ ಹಾಡಿ ಬೆಳೆದಂಥವ್ರು ಮದುವೆ ಆಗಿ ಹೋದ್ಮೇಲೆ ಊರಿಗೆ ಸಾಕಷ್ಟು ಅನುಕೂಲ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಅವ್ರನ್ನ ಕಳ್ಕೊಂಡಿರುವಂಥದ್ದು ನಮಗೆಲ್ಲ ನಮ್ಮ ಮನೆ ಕುಟುಂಬದ ಸದಸ್ಯರನ್ನೇ ಕಳ್ಕೊಂಡಷ್ಟು ನೋವಾಗ್ತಿದೆ ಅಂತ ಈಗಾಗಲೇ ಗ್ರಾಮಸ್ಥರು ಕೂಡ ಮಾತನಾಡ್ತಿರುವಂಥದ್ದು. ಕೆಲ ಮಹಿಳೆಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅಮ್ಮ ನಮಸ್ತೆ. ಈಗ ಚೆನ್ನಮ್ಮ ಅವರು ನಿಧನರಾಗಿರುವಂಥದ್ದು, ಇಲ್ಲಿ ಬಂದಾಗ ನಿಮ್ಮನ್ನು ಸಿಕ್ತಿದ್ರು, ಮಾತಾಡ್ತಿದ್ರು. ಹೇಗಿತ್ತಮ್ಮ ನಿಮ್ಮ ಅವರ ಒಡನಾಟ? ಹೇಗೆ? ನಾವು ಅವ್ರು ಬಂದರೆ ಇಲ್ಲಿ ಬಂದು ಅವ್ರು ಹೋಗೋವರೆಗೂ ಇಲ್ಲೇ ಇರ್ತಿದ್ವಿ. ಮತ್ತು ಊಟ ಮುಗಿಸಿ ಎಲ್ಲ ಮಾಡಿ ಸಂಜೆವರೆಗೂ ಇಲ್ಲೇ ಇದ್ದು ಹೋಗೋರು. ಜಾತ್ರೆಗೆ 5 ಊರು ಜಾತ್ರೆ ಅದಾವ ದೇವಸ್ಥಾನ, ಅಲ್ಲಿಗೆ ಹೋಗಿ ಬೆಳಿಗ್ಗೆ 9 ಗಂಟೆ 10 ಗಂಟೆಗೆ ಬಂದರೆ 3 ಗಂಟೆವರೆಗೂ ಅಲ್ಲಿ ಪೂಜೆ ಅವ್ರದ್ದು. ಆಮೇಲೆ ಅವ್ರದ್ದು ಆದಮೇಲೆ 5 ಊರವರು ಪೂಜೆ ಮಾಡ್ತಾರೆ. ಆಮೇಲೆ ಮನೆಗೆ ಬಂದು ಇಲ್ಲಿ ಭೈರವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಬಂದು ಮನೇಲಿ ಊಟ ಮುಗಿಸಿ, ಅಷ್ಟವರೆಗೂ ಊಟ ಇಲ್ಲ ಏನಿಲ್ಲ. ಆಮೇಲೆ ಬಂದು ಇಲ್ಲಿ ಊಟ ಮುಗಿಸಿ ಸಂಜೆವರೆಗೆ ಇದ್ದು ಹೋಗೋರು. ಅಂದರೆ ಮ್ಯಾಮ್, ಈಗ ಚೆನ್ನಮ್ಮ ಅವರು ಅಂತಂದರೆ ಸಾಕಷ್ಟು ದೈವ ಭಕ್ತರು. ಅವರು ಹಬ್ಬ ಹರಿದಿನಗಳಿಗೆ ಉಪವಾಸ ಇರುವಂಥದ್ದು. ಅಂದರೆ ಇಲ್ಲಿಗೆ ಹೆಚ್ಚಾಗಿ ಪೂಜೆಗೆ ದೇವಸ್ಥಾನಗಳ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು ಅಥವಾ ಬೇರೆ ಕಾರ್ಯಕ್ರಮ? ಬೇರೆ ಕರೆದ್ರೆ ಬೇರೆಯವ್ರಿಗೂ ಬಂದು ಎಲ್ಲ ಮಾಡೋಗರು. ಇವಾಗ ನಾವು ಒಬ್ರನ್ನ ಕಳ್ಕೊಂಡಿದ್ದೀವಿ ಅನ್ನೋ ಇದು ನಮಗೆ ಫೀಲು. ಭೇಟಿ ಆಗಿವು ಬಂದರೆ ನಮ್ಮ ಊರು ಜನಕ್ಕೆಲ್ಲ ಊಟ ಎಲ್ಲ ಹಾಕ್ಸಿ ಎಲ್ಲ ಮಾಡಿ ಹೋಗೋರು. ಅದೇ ಜಾತ್ರೆಗೆ ಮತ್ತು ಹಬ್ಬದಲ್ಲಿ ಇನ್ನೇನಾರು ಬೇರೆ ಕರೆದ್ರೆ ಬರೋರು. ಜಾತ್ರೆಗೆ ಬಂದರೆ ಅವ್ರದ್ದು ಮುಗಿಯೋ ತನಕನೂ ನಾವು ಒಳಗಡೆ ಪ್ರವೇಶ ಮಾಡ್ತಾ ಇರಲಿಲ್ಲ. ಅವ್ರದ್ದು ಆದಮೇಲೆ ನಾವು ಈಗಾಗಲೇ ನಾವು ಹೇಳ್ತಾ ಇದ್ವಿ, ಶೂನ್ಯತೆ ಅನ್ನೋದು ಆವರಿಸಿದೆ. ಆ ಶೂನ್ಯತೆಯಿಂದ ಹೊರಬರೋದಕ್ಕಾಗದೆ ಅಪಾರ ಸಂಖ್ಯೆಯ ಅಭಿಮಾನಿಗಳು, ಗ್ರಾಮಸ್ಥರು ಎಲ್ಲರೂ ಕೂಡ ನೆನೀತಾ ಇದ್ದಾರೆ. ಯಾಕಂದರೆ ಕಲ್ಪವೃಕ್ಷದಂತೆ ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಸನ್ಮಾರ್ಗ, ಸಂಸ್ಕೃತಿ ಯಾವುದರ ಗೆರೆ ಕೂಡ ದಾಟಿದವರಲ್ಲ ಅವರು. ಆಮೇಲೆ ಈ ರೀತಿ ಹೆಣ್ಮಕ್ಳು, ಆಮೇಲೆ ಹಿರಿ ಜೀವಗಳು ನಡೆಸಿದಂತಹ ಜೀವನ ಇದೆಯಲ್ಲ, ಅದು ಯಾವತ್ತಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಜೀವನೋಪಾಯಕ್ಕೆ ಹಾಕುವಂತಹ ದಾರಿನೇ. ಹೀಗಾಗಿ ಅವ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು, ಅವರ ಬದುಕಿನಿಂದ ಕಲಿಬೇಕಾಗಿರೋದು ಯುವ ಜನಕ್ಕೆ, ಯುವ ಸಮುದಾಯಕ್ಕೆ ಅತ್ಯಂತ ಅನಿವಾರ್ಯ.